ಲಿಂಗಾರೆಡ್ಡಿ ಅವರಿಗೆ ಈ ಖಾತೆ ತೃಪ್ತಿ ಇದೆಯಾ ಸರ್? ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅತ್ಯಂತ ತೃಪ್ತಿ ಇದೆ. ನನ್ನ ಅವಧಿನಲ್ಲಿ ಈ ತರ ಒಂದು ಖಾತೆ ಸಿಕ್ಕಿರ್ತಕ್ಕಂಥದ್ದೇ ಒಂದು ಸಂತೋಷ. ರಾಜೀನಾಮೆ ಕೊಟ್ಟಿದ್ರಿ ಸ್ಟಾರ್ಟಿಂಗ್, ಅದು ಬೇರೆ ವಿಚಾರ ಬಿಡಿ. ಜಲಸಂಪನ್ಮೂಲ ಇಲಾಖೆ ಅಂತ ರಾಜ್ಯದಲ್ಲಿ ನೋಡಬೇಕು, ಎಲ್ಲ ಡ್ಯಾಮ್ಗಳು ನೋಡ್ಕೋಬೇಕು, ಬಹಳ ಕಷ್ಟ ನೀರಾವರಿದು. ನಿಮಗೆ ಬೆಂಗಳೂರು ಕೊಟ್ಟಿದ್ರೆ ಖಾತೆ, ಅಭಿವೃದ್ಧಿ ಖಾತೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಈಗ ನಾನು 37 ವರ್ಷ ಆಯಿತು MLA ಆಗಿ. ಎಷ್ಟು ಹೇಳಿ, 37 ವರ್ಷದಿಂದ ಸತತವಾಗಿ MLA ಆಗಿದ್ದೀನಿ. ಫಸ್ಟು ರಾಜ್ಯದ ಹಣಕಾಸು ಸಚಿವನಾಗಿದ್ದೆ, ಸ್ಟೇಟ್ ಮಿನಿಸ್ಟ್ರು, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ, APMC ಮಿನಿಸ್ಟರ್ ಆಗಿದ್ದೆ, ಎಜುಕೇಷನ್ನಲ್ಲಿದ್ದೆ, ಬೆಂಗಳೂರು ಡೆವಲಪ್ಮೆಂಟಲ್ಲಿದ್ದೆ, ಟ್ರಾನ್ಸ್ಪೋರ್ಟ್ ಇದ್ದೆ, ಆಮೇಲೆ ಹೋಮ್ ಇದ್ದೆ, ಮತ್ತು ಮುಜರಾಯಿ, ಮತ್ತು ಟ್ರಾನ್ಸ್ಪೋರ್ಟು. ಈಗ ಎಲ್ಲ ಇಲಾಖೆಗಳು ನಾನು ಎಲ್ಲೆಲ್ಲಿ ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ನೋ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋ ವಿಶ್ವಾಸ ಇದೆ. ನಿಮ್ಮ ಸಹಕಾರ ಬೇಕಷ್ಟೇ. ವೋಟ್ ಮಾಡೇ ಬಂದೆ. ನಾನೇ 2ನೇ ವೋಟ್ ಹಾಕಿದ್ದು. ಅಂದರೆ BJP ನನಗೆ ಮುಂಚೆ ವೋಟ್ ಹಾಕಿದ್ರು. ನಾನು ಬೈರ್ತಿ ಸುರೇಶ್ ನಾವಿಬ್ಬರು ವೋಟ್ ಹಾಕಿ ಇಲ್ಲಿಗೆ ಬಂದೆ. 5ನೇ ಅಭ್ಯರ್ಥಿ 100ಕ್ಕೆ 100 ಭಾಗ ಗೆಲ್ತೀವಿ. ಕಾರಣ ಏನಂದರೆ ನಮಗೆ ನಾವು ನಮ್ಮ ಏನು ನಂಬರ್ ಬೇಕಲ್ಲ, ನಂಬರ್ಗೆ ನಾವು ಹತ್ತಿರ ಇದ್ದೀವಿ. JDSಗೆ ಅಷ್ಟು ನಂಬರ್ ಇಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಸರ್. ಇನ್ನೊಂದು ಕಡೆ ಯತ್ನಾಳ್ ಅವರು ನಮಗೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಇರುತ್ತಲ್ಲ, ಅದರಿಂದನೂ ನಮಗೆ ವೋಟ್ ಬರುತ್ತೆ. ನಾವು 135 ಜನ ಇರೋದ್ರಿಂದ ಸೆಕೆಂಡ್ ಪ್ರಿಫರೆನ್ಸ್ ವೋಟಲ್ಲಿ ನಮಗೆ ಬೆನಿಫಿಟ್ ಇದೆ. ಅದರಿಂದ ನಾವು ಗೆಲ್ತೀವಿ ಅಂತ ಹೇಳೋದು. ಯತ್ನಾಳ್ ಅವರು BJP ಪರವಾಗಿ ವೋಟ್ ಹಾಕಿದ್ದಾರೆ. ನಿಮ್ಮ ಲೀಡರ್ಸು ಅದನ್ನು ಅಸಿಂಧು ಮಾಡ್ರಿ ಅಂತ ಕೋರ್ಟಿಗೆ ಹೋಗಿ ಬಹಿರಂಗ ಪತ್ರ ಬರೆದಿದ್ದಾರೆ ಸರ್ ಅವರು. ಅದು ಅವ್ರಿಗೆ ಬಿಟ್ಟಿದ್ದು. ಅದು ಎಲೆಕ್ಷನ್ ಆಫೀಸರ್ ಇರ್ತಾರಲ್ಲ, ಅವ್ರು ತೀರ್ಮಾನ ತಗೊಳ್ತಾರೆ. ಸರ್ ಎಡದಂಡೆ ಕಾಲುವೆ CM ಅವರು ಮತ್ತೆ ಖಾತೆ ಹಂಚಿಕೆ ವಿಷಯ ಸಂಬಂಧಪಟ್ಟಂತೆ ತಮಗೆ ಮತ್ತೆ ಲಾಸ್ಟ್ ಟೈಮ್ ಬೆಂಗಳೂರು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಮತ್ತೆ ಕೊಡ್ತೀನಿ ಅಂತ. ಇದರ ಜೊತೆಗೆ ಅದೆಲ್ಲ ಮುಗಿದ ಕತೆ ಬಿಡ್ಬಿಡಿ. ನೀವು ನಾಳಿದ್ದು 25ಕ್ಕೆ CM ಬರ್ತಾರೆ, ಅವ್ರನ್ನೇ ಕೇಳಿ. ನಾನು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, 85ರಲ್ಲಿ ಫಸ್ಟು ಅಸೆಂಬ್ಲಿಗೆ ಸೀಟ್ಗೆ ಹಾಕಿದೆ, ಅಪ್ಲಿಕೇಶನ್ ಹಾಕಿದ್ದೆ. ನಾನು ಆಗಲೇ ಕಾರ್ಪೊರೇಟರ್ ಆಗಿದ್ದೆ. ನಮ್ಮ ತಂದೆನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಯಾರನ್ನೂ ಸೀಟ್ ಕೇಳೋಕ್ಕೆ ಹೋಗಿರಲಿಲ್ಲ. ಕರೆದು ವೀರಪ್ಪ ಮೊಯ್ಲಿಯವರು ಸೀಟ್ ಕೊಟ್ಟರು. ಯಾರ ಮನೆಗೂ ಹೋಗ್ದೇ ಸೀಟ್ ತೊಗೊಂಡಿರ್ತಕ್ಕಂಥ ಅದೃಷ್ಟ ನಂದು. ಅದರಿಂದ ಮಂತ್ರಿ ಸ್ಥಾನ ಅಥವಾ ಪೋರ್ಟ್ಫೋಲಿಯೋ ನಾನು ಯಾವತ್ತೂ ಕೇಳೋಕೆ ಹೋಗಲ್ಲ. ಯಾವ ಜವಾಬ್ದಾರಿ ಕೊಡ್ತೀರೋ ಅದನ್ನು ಮಾಡ್ತೀನಿ. ಸರ್ ಎಡದಂಡೆ ಕಾಲುವೆ ಆಗಲೆಲ್ಲ ರೀಚ್ ಆಗ್ತಾ ಇದೆ ಸರ್, ಆಧುನೀಕರಣ ಆಗಿಲ್ಲ. ಮಾಡ್ತೀವಿ. ಈ ಸಲ ಎಲ್ಲೆಲ್ಲಿ ತೀರಾ ಇದಾಗಿದೆ, ಡ್ಯಾಮೇಜ್ ಆಗಿದೆ ಅಂಥದ್ದೆಲ್ಲ ಕೂಡ ಬೋರ್ಡ್ ತನ್ನಿ ಅಂತ ಹೇಳಿದ್ದೀನಿ. ಮತ್ತೆ 25 ಭೇಟಿ ಮಾಡಿ. ರಾಜ್ಯದಲ್ಲಿ ಮಳೆ ಕೊರತೆ ಇದೆ ಸರ್. ಮಳೆ ಕೊರತೆ ಇದೆ. ನಮಗೆ ಇನ್ನೊಂದು 2 ತಿಂಗಳ ಕಾಲ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ. ಅಂದರೆ ಅಷ್ಟರಲ್ಲಿ ಮಳೆ ಬರುತ್ತೆ ಅಂತ ವಿಶ್ವಾಸ ಇದೆ ನನಗೆ. ಅಲ್ಲ, ಕುಡಿಯೋ ನೀರಿಗೇನು ಸಮಸ್ಯೆ ಆಗಲ್ಲ. ಎಂಥ ಬರಗಾಲ ಬಂದರೂ ಕೂಡ ಕುಡಿಯೋ ನೀರಿಗೇನು ಸಮಸ್ಯೆ ಆಗಲ್ಲ. ಬರಗಾಲ ಬರಬಾರ್ದು ಅಂತಲೇ ನಾನು ಕೂಡ ಪ್ರಾರ್ಥನೆ ಮಾಡಿ ಬೇಗ ಅಣೆಕಟ್ಟೆಗಳು ತುಂಬಲಿ ಅಂತ ಹೇಳ್ತೇನೆ. ನೋಡೋಣ, ಕೆಲವು ಸಲ ಅದೂ ಇದಾಗ್ಬಿಡುತ್ತೆ. ಕೆಲವು ಸಲ ಗೆಸ್ ಮಾಡ್ತಾರಲ್ಲ, ಕೆಲವು ಸಲ ಅನಿರೀಕ್ಷಿತವಾಗಿ ಮಳೆಗಳು ಚೆನ್ನಾಗಾಗ್ಬೋದು.